ತೀರಿಸ್ಕೊಂಡ್ರಾ? ನೆಮ್ಮದಿ ಆಯ್ತಾ? ಇದೇ ಸಂತೋಷದಲ್ಲಿ ನಾನು ನಿಮಗೆಲ್ಲ ಬೆಲ್ಲ ಹಾಕಿರೋ ಪಾನಕನ ಕೊಡ್ತೀನಿ. ನೀವು ಕುಡಿಯೋ ಹಾಗಿದ್ರೆ ಮಾತ್ರ. ನೀನ್ ಮುಟ್ಟಿರೋ ಪಾನಕನ ನಾವು ಕುಡಿಯೋದಾ? ಇದಕ್ಕಿಂತ ವಿಷ ಕುಡಿಯೋದೇ ವಾಸಿ. ಎಲ್ರು ಕೂಡ ಹಸುವಲ್ಲೇ ಸಾಯ್ತೀರಾ. ನಡೀರಿ ಚಿದಾನಂದ್ರೆ. ಡಬ್ಬಿ ತಗೊಳ್ರೋ, ಹೊರಡೋಣ ಇಲ್ಲಿಂದ. ಊಟ ಉಲ್ಲಂಘಿಸಿ ನೀವೆಲ್ಲ ಪಾಪ ಮಾಡಿದ್ದೀರಾ ಪಾಪಿಷ್ಟ್ರ. ಬನ್ನಿ ಮಕ್ಕಳ, ಬನ್ನಿ. ಎಲ್ಲರೂ ಬೆಲ್ಲದ ಪಾನಕನ 2 ಲೋಟ ಕುಡಿದು ಮಲ್ಗೋಣ. ಬನ್ನಿ. ಏನಾಯ್ತು? ಏನೂ ಇಲ್ಲ. ಹೇಳಿ. ಇಷ್ಟು ಹೊತ್ತಲ್ಲಿ ಎಲ್ಲಿ ಹೋಗ್ತಿದ್ದೀರಾ ನೀವು? ನಿಂತ್ಕೊಳ್ಳಿ. ಏನಾಯ್ತು? ನಿಂತ್ಕೊಳ್ರಿ. ಎಲ್ಲಿಗೆ ಹೊರಟ್ರಿ ನೀವು? ಇಷ್ಟೊತ್ತಲ್ಲಿ ನೀವು ಹೀಗೆಲ್ಲ ಹೊರಗೆ ಹೋಗೋ ಹಾಗಿಲ್ಲ. ಇದು ನಿನಗೆ ಮನೆ ಇರ್ಬೋದು, ಆದರೆ ನನಗೆ ಮಕ್ಕಳಿಲ್ದಿರೋ ಮನೆ ಅದು ಮನೆನೇ ಅಲ್ಲ. ಇನ್ನೂ ನಿಮಗೆ ನೆಮ್ಮದಿ ಇಲ್ಲ ಅಲ್ವಾ? ಭೀಮನ್ ಜಾಗದಲ್ಲಿ ಅದ್ಯಾವನ್ನೋ ಕರ್ಕೊಂಡ್ ಬಂದು ಕೂಡ್ಸಿದಿರಲ್ಲ, ಅವನು ನಿಮ್ ಜವಾಬ್ದಾರಿನೇ. ಅವನ ಜೊತೆನೇ ಇರಿ ನೀವು. ನಿಧಾನವಾಗಿ ಮಾತಾಡು. ಆ ಹುಡುಗ ಮಲಗಿದ್ದಾನೆ. ಈ ಮನೆಯಲ್ಲಿ ಅವನಾದ್ರೂ ಒಬ್ಬ ನೆಮ್ಮದಿಯಾಗಿ ಮಲ್ಕೊಳ್ಳಿ ಬಿಡು. ಏನ್ ನಿಮ್ಮ ಮಾತಿನ ಅರ್ಥ? ಈ ಸ್ಥಿತಿಗೆ ನಾನ್ ಕಾರಣ ಅಂತನಾ? ಗೊತ್ತಿಲ್ಲ ಯಾರು ಈ ಸ್ಥಿತಿ ಕಾರಣ ಅಂತ. ಆದ್ರೆ ಪರಿಸ್ಥಿತಿ ಎಲ್ಲಿವರೆಗೂ ಹೋಗಿದೆ ಅಂದ್ರೆ, ನನ್ನ ಮಗ ಭೀಮ ನಮ್ಮ ಮನೆಯಲ್ಲಿರೋ ಹುಡುಗನಿಗಿಂತ ಚಿಕ್ಕೋನಾಗಿರೋ ಭೀಮ ಕಷ್ಟದಲ್ಲಿ ಕೈ ತೊಳಿತಾ ಇದ್ದಾನೆ. ಮತ್ತೆ ನಾನಿಲ್ಲಿ ಅಸಹಾಯಕನ ತಂದೆ ತರ ಬಿದ್ದಿದ್ದೀನಿ. ಏನೂ ಮಾಡಕ್ಕಾಗ್ತಿಲ್ಲ. ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇನ್ನೇನಿದೆ ಹೇಳು ಜಿಜಾಬಾಯಿ? ನನಗೆಲ್ಲಿ ನೆಮ್ಮದಿ ಇಲ್ಲ. ನಾನು ಹೋಗ್ತೀನಿ. ಬೆಳಿಗ್ಗೆ ಅಷ್ಟರಲ್ಲಿ ಬರ್ತೀನಿ. ಕೆಲವೊಂದ್ಸಲ ಅನ್ಸುತ್ತೆ ಆ ಭೀಮನೇ ಸರಿ ಇದ್ದ. ಕಡೆ ಪಕ್ಷ ಅವರಪ್ಪನ್ನಾದ್ರೂ ಹಿಡಿತದಲ್ಲಿಟ್ಕೊಂಡಿದ್ದ. ಇಲ್ಲಂತೂ ಈ ಮನುಷ್ಯ ಯಾರ ಮಾತು ಕೇಳಲ್ಲ. ಏನೋ ಅನ್ಕೊಂಡ್ ಬಂದಿದ್ದೆ. ಇಲ್ಲಿಗೆ ಬಂದ್ಮೇಲಾದ್ರೂ ನಂಗೆ ಆ ಭೀಮನಿಂದ ಬೇರೆಯವರಿಂದ ನೆಮ್ಮದಿ ಸಿಕ್ಕತ್ತೆ ಅನ್ಕೊಂಡಿದ್ದೆ. ಆದ್ರೆ ಇಲ್ಲಿ ನೋಡಿದ್ರೆ ಯಾವ್ದೋ ಹುಡುಗನ್ ಕರ್ಕೊಂಡ್ ಬಂದಿದ್ದಾರೆ. ಇರ್ಲಿ, ಮಾಡಿ. ಇನ್ನು ಅದೇನೇನ್ ಮಾಡ್ತಿರೋ ಎಲ್ಲಾನು ಮಾಡಿ. ನನಗ್ ನೆಮ್ಮದಿ ಸಿಗ್ಲಿಲ್ಲ ಅಂದ್ರೆ ನಿಮಗೂ ನೆಮ್ಮದಿ ಸಿಗಲ್ಲ. ನಿಧಾನ. ಹೊಟ್ಟೆ ನೋವ್ತಿದೆ. ಹೊಟ್ಟೆ ಯಾಕೆ ನೋವ್ತಿದೆ ನಿಂಗೆ? ನಿಧಾನ. ಏನು ತಿಂದಿಲ್ವಲ್ಲ, ಅದಕ್ಕೆ ಹೊಟ್ಟೆ ನೋಯ್ತಿದೆ. ನಾನು ಯಾರ ಹತ್ರನಾದ್ರೂ ಏನಾದ್ರೂ ಈಸ್ಕೊಂಡು ಬರ್ತೀನಿ. ಬೇಡ ಅತ್ತೆ, ನೀವೆಲ್ಲೂ ಹೋಗಬೇಡಿ. ಹೊಟ್ಟೆ ನೋವು ಸ್ವಲ್ಪ ಹೊತ್ತಲ್ಲೇ ಹೊಟ್ಟೋಗುತ್ತೆ. ಹೌದು ಅತ್ತೆ, ನೀವೆಲ್ಲೂ ಕೇಳೋದು ಬೇಡ. ತುಳಸಿ ಹೇಳ್ತಿದ್ದಾಳಲ್ಲ, ಸ್ವಲ್ಪ ಹೊತ್ತಲ್ಲಿ ನೋವು ಕಡಿಮೆ ಆಗುತ್ತೆ. ಅತ್ತೆ, ಯಾರ ಹತ್ರನೂ ಕೇಳೋದು ಬೇಡ. ನೀವೀಗ ಕೇಳಕ್ ಹೋದ್ರೆ ನಮ್ಮ ಹೋರಾಟ. ಮುಚ್ಚು ಬಾಯಿ. ಹೋರಾಟ ಬೆಂಕಿ ಹಾಕ್ತು ನಿಮ್ ಹೋರಾಟಕ್ಕೆ. ಇಷ್ಟು ದಿನ ನಿಮ್ ಜೊತೆಯಾಗಿ ಹೋರಾಟದಲ್ಲಿ ನಿಂತಿದ್ದೆ.
ಏನ್ ಸಿಕ್ತು ನೋಡ್ತಿದ್ದೀರಲ್ಲ. ನಾನು ಹೋಗಿ ತಿನ್ನೋಕೇನಾದ್ರೂ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ. ಹೋರಾಟ ಹೋರಾಟ ಹೋರಾಟ. ಅತ್ತೆ ನಾನು ಬರ್ತೀನಿ. ಅಲ್ಲಿ ಮಕ್ಕಳು ಹೇಗಿದ್ದಾರೋ ಏನೋ, ಕೊನೆ ಪಕ್ಷ ಹೋಗಿ ನೋಡ್ಕೊಂಡು ಬರೋ ಪರಿಸ್ಥಿತಿಲೂ ಇಲ್ಲ. ನಾನೇನೋ ಅನ್ಕೊಂಡಿದ್ದೆ, ಆದರೆ ಇಲ್ಲಿ ಆಗ್ತಾ ಇರೋದೇ ಬೇರೆ. ನೋಡಿ, ಆ ಹುಡುಗ ಇದನ್ನ ಬಿಟ್ಟು ಹೋಗಿದ್ದಾನೆ ಅಂದ್ರೆ ಗೊತ್ತಿಲ್ಲ. ಅವನ ಮನೇಲಿಲ್ಲ. ಈ ಪತ್ರ ಬರೆದು ಹೋಗಿದ್ದಾನೆ. ನಾನು ಹೋಗ್ತಿದ್ದೀನಿ, ಆದರೆ ಈ ಸಲ ಭಿಕ್ಷೆ ಅಂತೂ ಬಿಡಲ್ಲ. ಏನಾದರೂ ಕೆಲಸ ಹುಡ್ಕೊಂಡು ಹೊಟ್ಟೆ ತುಂಬಿಸ್ಕೋತೀನಿ, ಜೊತೆಗೆ ಓದ್ತೀನಿ, ಬರಿತೀನಿ. ನಿನ್ನೆ ರಾತ್ರಿ ನಿಮ್ಮ ಮಗನ ಬಗ್ಗೆ ನೀವು ಹೇಳ್ತಾ ಇದ್ರಿ. ಆಗ ನನಗೂ ಯೋಚನೆ ಆಯಿತು, ನಿಮ್ಮ ಮಗ ಅವನು ನೋಡ್ಕೋಬಲ್ಲ, ಮತ್ತೆ ನಂಗೆ ಯಾಕಾಗಲ್ಲ ಅಂತ. ನಿಮ್ಮ ಜೀವನದಲ್ಲಿ ನನ್ನಿಂದ ಅಂತೂ ಭಿನ್ನಾಭಿಪ್ರಾಯ ಬರೋದು ಬೇಡ. ನಾನಿಲ್ಲಿಂದ ಹೊರಟೋಗ್ತೀನಿ. ನೀವು ನನ್ನಿಂದ ಹೇಗೆ ಜಗಳ ಆಡ್ತಿದ್ದೀರಾ? ಮತ್ತೆ ಹೋಗೋದಕ್ಕೂ ಮುಂಚೆ ನಿಮ್ಮ ಮೇಲೆ ಒಂದು ದೂರಿದೆ. ನೀವು ನಿಮ್ಮ ಮಗನ್ನ ಬಿಟ್ಟು ಬರಬಾರ್ದಾಗಿತ್ತು. ಸಾಧ್ಯವಾದ್ರೆ ಈಗಲೇ ಹೋಗಿ ಅವನ ಹತ್ರ. ಅವನನ್ನ ನೋಡಕ್ ಹೋಗೋದಕ್ಕೆ ತಡ ಮಾಡಬೇಡಿ. ಅವನ ದೃಷ್ಟಿಲಿ ನೀವು ಎಷ್ಟು ತಡ ಮಾಡ್ತೀರೋ ಅಷ್ಟು ತಪ್ಪಿತಸ್ಥರಾಗ್ತೀರಾ. ನಿಮ್ಮನ್ನ ಕ್ಷಮಿಸಕ್ಕಾಗ್ದಿರೋ ಸ್ಥಿತಿಗೂ ಹೋಗ್ಬೋದು. ತುಂಬ ಕಷ್ಟಪಟ್ಟು ತಂದಿದ್ದೀನಿ, ಸ್ವಲ್ಪ ತಿನ್ನು. ಅಪ್ಪ, ನೀವು ಇಲ್ದೇ ಈ ಮನೆ ನಿಭಾಯಿಸೋ ಶಕ್ತಿ ನಮ್ಗಿಲ್ಲ ಅನ್ಸುತ್ತೆ. ಈಗ ಬಾಲಣ್ಣನೂ ಮನೇಲಿಲ್ಲ. ಅವ್ರ ಜಾಗದಲ್ಲಿ ನಾನಿದ್ದೀನಿ. ಈಗ ಈ ಮನೆಯವ್ರಿಗೆಲ್ಲ ಹೊಟ್ಟೆ ತುಂಬಿಸೋ ಜವಾಬ್ದಾರಿ ನಂದು. ನಾನು ಊಟ ತರ್ತೀನಿ, ಅದೆಷ್ಟೇ ಕಷ್ಟ ಆದರೂ ಸರಿ. ತಗೋ. ಈಗ ಪರವಾಗಿಲ್ವಾ? ಇಲ್ಲ ಅತ್ತೆ, ಹೊಟ್ಟೆ ಇನ್ನೂ ನೋವ್ತಾನೆ ಇದೆ. ಅತ್ತೆ, ನಾನು ವೈದ್ಯರ ಹತ್ರ ಔಷಧಿ ತಗೊಂಡು ಬರ್ತೀನಿ. ನಿಂತ್ಕೋ ಭೀಮಾ. 2-3 ದಿನದಿಂದ ಹೊಟ್ಟೆಗೇನು ತಿಂದಿಲ್ವಲ್ಲ, ಅದಕ್ಕೆ ಹೀಗಾಗ್ತಿದೆ. ಈ ಹಣ್ಣು ಸ್ವಲ್ಪ ತಿಂದರೆ ಸರಿ ಹೋಗುತ್ತೆ. ಹೌದು ಭೀಮಾ, ಈ ನೋವು ಹೇಗೋ ಕಮ್ಮಿ ಆಗೋಗುತ್ತೆ. ವೈದ್ಯರು ಬೇರೆ ದುಡ್ಡು ಕೇಳ್ತಾರೆ. ಔಷಧಿಗೂ ನಮ್ಮ ಹತ್ರ ದುಡ್ಡಿಲ್ವಲ್ಲ. ತುಳಸಿ ಅಕ್ಕ ಏನೋ ಮಾಡಿದ್ರಾಯ್ತು. ನಾವು ದುಡ್ಡಿನ ಕಾರಣಕ್ಕೋಸ್ಕರ ನಿನ್ನನ್ನ ಹೀಗೆ ಬಿಟ್ಟಿರೋದಕ್ಕಾಗಲ್ಲ. ಎಂತ ವಿಚಿತ್ರ ಜನನಯ್ಯ ನೀವು. ರಾತ್ರಿ ನಮ್ಮ ಒಪ್ಪಂದಕ್ಕೆ ಹೂ ಅಂದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈಗ ಒಂದ್ ವೇಳೆ ನಿನ್ನ ಅಕ್ಕ ಸತ್ತು ಹೋದ್ರೆ ಏನೂ ಆಗೋದಿಲ್ಲ ನಮ್ಮ ಅಕ್ಕಂಗೆ. ಆತ್ಮವಿಶ್ವಾಸದಲ್ಲಿ ಮಾತಾಡೋದಕ್ಕೂ ಮುಂಚೆ ನಿನ್ನ ಸ್ಥಿತಿ ನೆನಪಿರ್ಲಿ. ಹೋಗಿ ನಿನ್ ಚೀಲ ತಗೊಂಡ್ ಬಾ. ಇವತ್ತಿನ ನಿಮ್ ಊಟ, ಔಷಧಿ ಎಲ್ಲ ನನ್ ಜವಾಬ್ದಾರಿ. ಈಗಲೇ ಕೊಡ್ತೀನಿ. ಬಿಟ್ಬಾ ಭೀಮಾ, ಮಾಡಕ್ಕೇನು ಕೆಲಸ ಇಲ್ಲದೆ ಮಾತಾಡ್ತಾರೆ. ತುಳಸಿ, ನಡಿ, ಒಳಗಡೆ ನಡಿ. ಒಳಗಡೆ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ. ಮಂಜುಳಾ, ಅವಳ ಕೈ ಹಿಡ್ಕೊ. ಆನಂದಣ್ಣ ಎಲ್ಲಿ ಹೋದ? ನೋಡಿ, ನೀವು ಹೇಳ್ದಂಗೆ ಮಾಡ್ತೀನಿ.
ನನಗೆ ದುಡ್ಡು ಬೇಕಷ್ಟೇ. ನಿನ್ನೆ ನಿನ್ ತಮ್ಮ ದೊಡ್ಡ ದೊಡ್ಡ ಭಾಷಣ ಮಾಡಿ ಹೋದ, ಅದೆಲ್ಲ ಏನಾಯ್ತು? ಭಾಷಣ ಗಿಷ್ಣ ಮರ್ತು ಬಿಡಿ. ನಂಗೊಂದು ಕೆಲಸ ಕೊಟ್ಟು ಒಂದಿಷ್ಟು ದುಡ್ಡು ಕೊಡಿ ಸಾಕು. ನಾನು ನಿಮಗೆ ಮಾತು ಕೊಡ್ತೀನಿ, ನನ್ನ ತಮ್ಮ ಇವತ್ತೇನು ಮಾತಾಡಲ್ಲ. ನಾನು ನಿಮ್ಗೆ ಎತ್ತಾಗಕ್ಕೂ ತಯಾರಿದ್ದೀನಿ. ಕೊಟ್ಗೆಲ್ ಕಟ್ಟಾಕಿ ಬೇಕಿದ್ರೆ. ಇವಾಗ ಕಟ್ಟಾಕಿ ಏನ್ ಪ್ರಯೋಜನ? ನಿನ್ನೆ ರಾತ್ರಿ ಒಪ್ಕೊಂಡಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಇವತ್ತು ನಿಮ್ಗೆ ದುಡ್ಡು ಗಿಡ್ಡೆಲ್ಲ ಕೊಡೋಕ್ಕಾಗಲ್ಲ. ನೋಡಿ, ನಿಮ್ಗೇನು ಅನ್ಸೋತೋ ಅದನ್ನ ಮಾಡ್ತೀನಿ. ನಂಗೆ ದುಡ್ಡು ಕೊಡಿ ಸಾಕು. ಮನೇಲಿ ತಿನ್ನಕ್ಕೆ ಏನೂ ಇಲ್ಲ. ನಮ್ಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. ಅಳೋದ್ ನಿಲ್ಸು. ನಿಮ್ಮಂಥ ಜನರಿಗೆ ನಮ್ಮ ಹತ್ರ ಕರುಣೆ ಎಲ್ಲ ಇಲ್ಲ. ನೀನ್ ಮಾಡೋ ಕೆಲಸಕ್ಕೆ ದುಡ್ಡು ಸಿಗುತ್ತೆ ವಿನ ನಿನ್ನ ಕರುಣೆಗಲ್ಲ. ಸರಿ, ನಾನು ಕಣ್ಣೀರು ಹಾಕಲ್ಲ. ನೀವೇನು ಹೇಳ್ತೀರೋ ಅದನ್ನ ಮಾಡ್ತೀನಿ. ಸರಿ, ಹಾಗಾದ್ರೆ ನೀನೆಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀಯೋ ನೋಡ್ತೀನಿ. ಅಯ್ಯೋ ಹೋಗು, ಹೋಗ್ ನೋಡು ನಿನ್ನ ಅಕ್ಕ ಇನ್ನೂ ಬದುಕಿದಾಳ ಸತ್ತಿದಾಳ ಅಂತ. ನನ್ನನ್ನೇ ನೋಡ್ತಿದ್ಯಾ? ಹೋಗಿ ನಿನ್ನ ಅಕ್ಕ ನೋಡಿ ಹೋಗು. ನಾನು ಇಲ್ಲೇ ಇರ್ತೀನಿ. ನೀವೆಲ್ಲ ಸರ್ವನಾಶ ಆಗೋವರೆಗೂ ನಾನು ನಿಮ್ಮ ಸುತ್ತನೇ ಇರ್ತೀನಿ. ಅರ್ಥ ಆಯ್ತಾ? ಭೀಮಾ, ತುಳಸಿಗೆ ಹೊಟ್ಟೆ ನೋವು ಇನ್ನೂ ಜಾಸ್ತಿ ಆಗ್ತಿದೆ. ಕೇಳಿಸ್ಕೊಂಡ್ಯಾ? ನೋವು ಜಾಸ್ತಿ ಆಗಿದೆ. ನಾನು ವೈದ್ಯರ ಹತ್ರ ಹೋಗಿ ಔಷಧಿ ತಗೊಂಡ್ ಬರ್ತೀನಿ. ನಾನು ವೈದ್ಯರ ಹತ್ರ ಹೋಗಿ ಔಷಧಿ ತಗೊಂಡ್ ಬರ್ತೀನಿ. ಔಷಧಿ ತಗೊಂಡ್ ಬರಕ್ ದುಡ್ಡಿದ್ಯಾ ನಿನ್ನ ಹತ್ರ? ಹಾ, ಚಿದಾನಂದ್ರೆ, ವೈದ್ಯರು ನಿಮ್ ತರ ಜಾತಿಗೆ ಸಿಕ್ಕಾಕೊಂಡವ್ರಲ್ಲ. ವೈದ್ಯರು ಕೇವಲ ವೈದ್ಯರಾಗಿರ್ತಾರಷ್ಟೇ. ಎಲ್ಲೋ ಹೋದ? ನೋಡಿ, ಒಬ್ಬ ಹುಡುಗ ಒಂದು 10 ವಯಸ್ಸು ಇರ್ಬೋದೇನೋ, ತುಂಬಾ ಬಡವ, ಭಿಕ್ಷೆ ಬೇಡ್ಕೊಂಡು ಬದುಕ್ತಾ ಇದ್ದ. ಎಲ್ಲಾತ್ರ ಅವನ್ನ ನೋಡಿದ್ರ? ಇಲ್ವಲ್ಲ, ನಾನಂತೂ ನೋಡಿಲ್ಲ. ಧನ್ಯವಾದ. ನೇಗ್ಲು ನೆತ್ತು ನೋಡೋಣ. ಎತ್ತಿನ ಜಾಗದಲ್ಲಿ ಇವತ್ತು ನೀನೇ ಕೆಲಸ ಮಾಡಬೇಕು. ಆವಾಗಲೇ ತಾನೇ ಎತ್ತಿನ ಜಾಗ ತುಂಬೋಕ್ಕಾಗೋದು. ನೀನು ಏನು ಯೋಚನೆ ಮಾಡ್ತಾ ಇದ್ಯಾ? ಇಷ್ಟು ಹೊಲ ಉಳ್ಬೇಕು ನೀನು. ಏನ್ ನೋಡ್ತಾ ಇದ್ಯಾ? ಎತ್ತು ನೇಗ್ಲನ್ನ. ಹೊಟ್ಟೆ ನೋವ್ತಿದೆ. ಹೊಟ್ಟೆ ಯಾಕೆ ನೋವ್ತಿದೆ ನಿಂಗೆ? ಏಯ್, ನಡಿ ನಡಿ, ಜಲ್ದಿ ಮಾಡು. ಏಯ್, ನಡಿ ನಡಿ, ಬೇಗ ಬೇಗ. ನೋಡಿ, ಒಬ್ಬ ಹುಡುಗ ಇದ್ದಾನೆ, ಬೀದಿಯಲ್ದು ಹೊಟ್ಟೆ ತುಂಬಿಸ್ಕೊಳ್ತಿದ್ದ. ಆ ಥರ ಹುಡುಗ ಎಲ್ಲಾದ್ರೂ ನೋಡಿದ್ರ? ಇಲ್ಲೇನೋ ಆಗ್ತಾ ಇದೆ. ಏನ್ ನಡೀತಾ ಇದೆ ಇಲ್ಲಿ? ಅಣ್ಣಂದ್ರ, ವಿಭೂತಿನ ಇಟ್ಕೊಳ್ಳಿ, ಮನಸ್ಸು ತುಂಬಾ ಚಂದ ಕೊಡಿ. ಇದು ಅಂತಿಂತ ಬೂದಿ ಅಲ್ಲ. ಇದು ಹಚ್ಕೊಳ್ಳೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು, ದುಃಖಗಳು ದೂರ ಆಗುತ್ತೆ. ಯಾಕಂದ್ರೆ ಗುರುಗಳು ಇದಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಅವರ ಸಿದ್ಧಿಯಿಂದ ಮಾಡಿದ್ದಾರೆ. ಇದನ್ನ ತಗೊಳ್ಳಿ ತಗೊಳ್ಳಿ.
ಇಲ್ಲಿ ಕೊಡಿ, ಇದು ನಮ್ಮ ಕಡೆಯಿಂದ. ಓ ಅಣ್ಣವ್ರೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹಚ್ಕೊಂಡೋಗಿ. ಏನು ಯೋಚನೆ ಮಾಡ್ತೀರಾ? ಹಚ್ಕೊಂಡೋಗಿ, ಒಳ್ಳೇದಾಗತ್ತೆ. ಹಾ ಬನ್ನಿ ಬನ್ನಿ. ತಗೊಂಡೋಗಿ. ರಾಮ್ಜಿ, ನೀನಿಲ್ಲಿ? ನಿಮ್ಮಿಬ್ಬರಿಗೂ ಮೊದಲೇ ಪರಿಚಯ ಇದೆಯಾ? ಇಬ್ರು ಅಂತ ಒಟ್ಟಿಗೆ ಹೇಳಬೇಡಿ. ನಾನು ನಿಮ್ಮವನು. ಇವನು ಎಂತ ಜಾತಿಯವನು ಅಂದ್ರೆ ಇವನ್ ನೆರಳು ಬಿದ್ರು ನೀವೆಲ್ಲ ದೂರ ಹೋಗ್ತೀರಾ. ಏ ಇಲ್ಲ ಅಣ್ಣ, ಇವರು ನಮ್ಮೋರೆ. ನಮ್ಮ ಸಾಹುಕಾರರ ಕಚೇರಿಲಿ ಇವರು ಲೆಕ್ಕ ನೋಡ್ಕೋತಾರೆ. ಇವನ್ ಕೆಲ್ಸ ಏನ್ ಬೇಕಾದ್ರೂ ಆಗಿರ್ಲಿ, ಜಾತಿ ಅಂತೂ ಬದಲಾಗಲ್ಲ. ಕೆಳಗೇರಿಯವನು ಇವನು. ಮೊದ್ಲು ನಮ್ಮೂರಲ್ಲೇ ಇದ್ದ ಇವನು. ಮೊದಲನೇ ಹೆಂಡತಿ ಹೋದ್ಮೇಲೆ ಎರಡನೇ ಮದ್ವೆ ಆದ. ಅಲ್ಲಿಂದ ಓಡ್ ಬಂದು ಇಲ್ಲಿ ಬಂದು ಸೇರ್ಕೊಂಡಿದ್ದಾನೆ. ಏನ್ ಹೇಳ್ತಾ ಇದೀರಾ ಅಣ್ಣಂದ್ರ? ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ನಾನು ಈ ಗುರುಗಳ ಪ್ರಸಾದದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇವನು ಕೆಳಗೇರಿಯವನು. ಏನು? ಕೆಳಗೇರಿಯವನಾಗಿ ನನ್ನನ್ನು ಮುಟ್ಬಿಟ್ಟಿಯಲ್ಲೋ? ನನ್ ಜಾತಿ ಮಡಿ ಎಲ್ಲ ಹಾಳು ಮಾಡಿದ್ಯಾ? ನಿನ್ನ ನಾನು ಸುಮ್ಮನೆ ಬಿಡಲ್ಲ. ಹಾ, ನಾನ್ ಕೆಳವರ್ಗದವನೇ. ಆದ್ರೆ ನೆನ್ಪಿರ್ಲಿ, ನನ್ನ ಮೇಲೆ ದೊಣ್ಣೆ ಎತ್ತಕ್ ಬಂದ್ರೆ ಚೆನ್ನಾಗಿರಲ್ಲ. ಮತ್ತೆ ನೀವು ಮಂಗೇಶ್ ಅವರೇ, ನನ್ನ ಜಾತಿ ಯಾವುದು ಅಂತ ಇವ್ರು ಎಲ್ರಿಗೂ ಹೇಳಿದಿರಾ? ಹಂಗೆ ಇದನ್ನ ಹೇಳಿ. ನೀವೆಲ್ಲ ಒಟ್ಟಾಗಿ ಸೇರಿ ಅಲ್ಲೇ ಸತಾರಾದಲ್ಲಿ ಎಷ್ಟು ಸಲ ದೊಣ್ಣೆ ಬೀಸಕ್ ಬಂದ್ರಿ? ಅದಕ್ಕೇನಾಯ್ತು ಅಂತ ಹೇಳಿ ಇವರಿಗೆ. ಆದ್ರೆ ನೀವ್ಯಾಕೆ ನಮ್ಮ ಹತ್ರ ಸುಳ್ಳು ಹೇಳಿದ್ರಿ? ನಂಗೆ ಸುಳ್ಳು ಹೇಳಕ್ ಇಷ್ಟ ಇರಲಿಲ್ಲ, ಆದ್ರೆ ನನ್ನ ಹೆಂಡತಿಗೆ ಇಷ್ಟ ಇರಲಿಲ್ಲ. ಅವಳು ಕೆಳವರ್ಗದವಳು ಅಂತ ಹೇಳ್ಕೊಂಡು ಜನರಿಂದ ತೊಂದರೆ ಪಡಬಾರ್ದು ಅಂತ. ನೀನ್ ಈಗಿಂದೀಗಲೇ ಊರ್ ಬಿಟ್ಟು ಹೋದ್ರೆ ನಿನಗೆ ಒಳ್ಳೇದು. ಅಣ್ಣಂದ್ರ, ಇವನ್ ಜಾತಿನ ಮುಚ್ಚಿಟ್ಟು ನಿಮ್ಮ ಆಚಾರ ವಿಚಾರಗಳಿಗೆ ಧಕ್ಕೆ ತಂದಿದ್ದಾನೆ. ಇಂಥವನ್ನ ಸುಮ್ಮನೆ ಹೋಗೋದಕ್ ಬಿಡ್ತೀರಾ? ಇಲ್ಲ, ಬಿಡಲ್ಲ. ನಮ್ ನಂಬಿಕೆ ಕೊಳ್ಳಿಟ್ಟಿರೋ ಇವನ್ನ ಹಂಗೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಇರು ಬಂದೆ. ಹಿಡ್ಕೊಳ್ಳೋ ಅವನ್ನ, ಹಿಡ್ಕೊಳ್ಳೋ. ವೈದ್ಯರೇ, ನನ್ನ ಅಕ್ಕಂಗೆ ತುಂಬಾ ಹೊಟ್ಟೆ ನೋವ್ತಿದೆ. ದಯವಿಟ್ಟು ಏನಾದ್ರೂ ಔಷಧಿ ಇದ್ರೆ ಕೊಡಿ. ಊಟ ಏನ್ ಮಾಡಿದ್ಲು? ಏನೂ ಇಲ್ಲ, ರಾತ್ರಿ ಇಡೀ ಹಸುವಲ್ಲೇ ಇದ್ಲು. ಇದನ್ನ ನುಣ್ಣಗೆ ಮಾಡಿ ಹಾಲಲ್ಲಿ ಹಾಕ್ಕೊಡು. ನೆನ್ಪಿರ್ಲಿ, ಒಂದು ತೊಟ್ಟು ಕೂಡ ನೀರು ಬೀಳಬಾರ್ದು ಇದಕ್ಕೆ. ತಕ್ಷಣ ಹೊಟ್ಟೆನೋ ಕಮ್ಮಿ ಆಗುತ್ತೆ. ತಗೋ. ಆದ್ರೆ ನನ್ನ ಹತ್ರ ದುಡ್ಡಿಲ್ಲ ಈಗ. ಇರ್ಲಿ, ಪರವಾಗಿಲ್ಲ, ತಗೊಂಡು ಹೋಗು. ಧನ್ಯವಾದ. ಹೊಡಿರಿ, 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 ಚೆನ್ನಾಗಿ.
ಹೊಡಿರಿ ಅವ್ನಿಗೆ. ಹೊಡಿರಿ ಅವ್ನಿಗೆ. ಹೊಡಿರಿ ಅವ್ನಿಗೆ. ಹೊಡಿರಿ. ಹೊಡಿರಿ. ಹೊಡಿರಿ ಅವ್ನಿಗೆ. ಹೊಡಿರಿ. ಬಾಲಣ್ಣ ಏನಾಯ್ತು? ಯಾರು ಇದನ್ ಮಾಡಿದ್ದು? ಬಾರ್ಬರಿ ಗುರುಗಳು ಮತ್ತೆ ಅವ್ರ ಕಡೆಯವರು. ದಯವಿಟ್ಟು ಸ್ವಲ್ಪ ನೀರು ಕೊಡಿ, ಇಲ್ಲಾಂದ್ರೆ ನಮ್ಮಮ್ಮ ಸತ್ತು ಹೋಗ್ತಾರೆ. ನಿಮ್ಮ ಮಂಡಿಯವ್ರು ಕೂತ್ಕೊಂಡ್ರೆ ನೀರು ಸಿಗುತ್ತೆ. ಸಾಕು ಬಿಡ್ರಣ್ಣ, ಇಷ್ಟು ಸಾಕು ಪಾಠ ಕಲ್ಸಕ್ಕೆ. ಈಗ ಇವನ್ ಮನೆಗೆ ಹೋಗೋಣ, ಮನೆನ ಮುರ್ದು ಬರೋಣ. ಏನಂತೀರಾ? ಹೊಡಿರಿ. ಬಾಲ, ನೀನೇನು ಹೊರಡ್ಬೋದು. ಬಾಲ, ನಿನ್ ತಂಗಿ ತುಳಸಿ ಆರೋಗ್ಯ ಸರಿ ಇಲ್ಲ. ಮನೆಯವರೆಲ್ಲ ಅದೇ ಆತಂಕದಲ್ಲಿದ್ದಾರೆ. ತುಳಸಿಗೇನಾಯ್ತು? ಅದು ಗೊತ್ತಿಲ್ಲ ನನಗೆ. ನೀನು ಮೊದಲು ಹೊರಡು. ಆದ್ರೆ ನನ್ನ ಹತ್ರ ದುಡ್ಡಿಲ್ಲ, ವಕೀಲರಿಲ್ಲ, ಬಿಡುಗಡೆ ಪತ್ರನೂ ಇಲ್ಲ. ಪರವಾಗಿಲ್ಲ, ನಮಗೆ ಕಾನೂನು ಹಿಡಿತ ತಗೊಳಕ್ಕಾಗ್ತಿಲ್ಲ ಅಂದರೂ ಕಾನೂನನ್ನ ಕಾಪಾಡಲೇಬೇಕಾಗತ್ತೆ. ನ್ಯಾಯ ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿಲ್ಲ ಅಂದರೂ ನಮ್ಮ ಕೈಲಿ ಸ್ವಲ್ಪ ಹಕ್ಕಿದೆ. ಆ ಮೂಲಕನೇ ನಾವು ನ್ಯಾಯ ಕೊಡಿಸ್ಬೋದು. ನೀನು ಹೋಗು, ಮೊದಲು ಕೇಳು. ಭೀಮ್ರಾವ್ಗೆ ಹೇಳು ಹೀಗೆ ಹೋರಾಟ ಮಾಡ್ತಿರೋ ಅಂತ. ಯಾಕಂದ್ರೆ ಕಾನೂನು ಪಾರದರ್ಶಕ, ಸುಲಭ ಆದಷ್ಟು ಸಮಾಜ ವಿಕಾಸದತ್ತ ಹೆಜ್ಜೆ ಇಡುತ್ತೆ. ಹೊರಡು. ನಿಮಗೆ ತುಂಬಾ ಧನ್ಯವಾದಗಳು. ನನ್ಗೊಂದ್ ಸ್ವಲ್ಪ ಹಾಲು ಕೊಡಿ ದಯವಿಟ್ಟು. ನಮ್ಮ ಅಕ್ಕಂಗೆ ಔಷಧಿನ ಹಾಲಲ್ಲಿ ಹಾಕಿ ಕುಡಿಸ್ಬೇಕು ಅಂದಿದ್ದಾರೆ. ನಡಿಯೋ, ಮುಂದೋಗು. ನೀವಾದ್ರೂ ಒಂದ್ ಸ್ವಲ್ಪ ಹಾಲು ಕೊಡಿ. ನಮ್ಮ ಅಕ್ಕಂಗೆ ಔಷಧಿನ ಹಾಲಲ್ಲಿ ಕೊಡಿ ಅಂದಿದ್ದಾರೆ, ಇಲ್ಲಾಂದ್ರೆ ಸತ್ತು ಹೋಗ್ತಾಳೆ ಅವಳು. ಹೋಗ ಹೋಗ. ಅಮ್ಮ, ಅಮ್ಮ ನಿಮ್ಮ ಹತ್ರ ಹಾಲಿದ್ಯಾ? ಇದ್ರೆ ದಯವಿಟ್ಟು ಸ್ವಲ್ಪ ಕೊಡಿ. ನಮ್ಮ ಅಕ್ಕಂಗೆ ಹಾಲಲ್ಲಿ ಔಷಧಿ ಕೊಡ್ಬೇಕು ಅಂದಿದ್ದಾರೆ. ಇಲ್ಲಪ್ಪ, ಮುಂದೆ ಕೇಳು. ಅಣ್ಣ ಸ್ವಲ್ಪ ಹಾಲು ಕೊಡಿ ನನ್ಗೆ. ನಮ್ಮ ಅಕ್ಕಂಗೆ ಔಷಧಿನ ಹಾಲಲ್ಲಿ ಕೊಡ್ಬೇಕು ಅಂತ ಹೇಳಿದ್ದಾರೆ, ಇಲ್ಲಾಂದ್ರೆ ಅವಳು ಸತ್ತು ಹೋಗ್ತಾಳೆ. ಇವಾಗ ಹಾಲು ಬೇಕಂತೆ, ಹಾಲು ದಯವಿಟ್ಟು ಕೊಡಿ. ಹೇಳ್ತಿದ್ದೀನಿ ತಾನೆ. ಹೋಗ್ ಹೋಗ್. ರಾಮ್ಜಿ, ನಿನ್ ಜಾತಿನ ಮುಚ್ಚಿಟ್ಟು ನೀನು ಅತಿ ದೊಡ್ಡ ತಪ್ಪನ ಮಾಡ್ಬಿಟ್ಟಿದ್ಯಾ. ಅಣ್ಣಂದ್ರ ಇವನ್ ಮನೆನ ಪೂರ್ತಿಯಾಗಿ ಧ್ವಂಸ ಮಾಡಾಕಿ. ರಾಮ್ಜಿ, ಈಗಿಂದ ಈಗ್ಲೇ ಮನೇನ ಬಿಟ್ಟು ಹೊರಟೋದ್ರೆ ಸರಿ. ಇಲ್ದಿದ್ರೆ ನಿಂಗೆ ಚೆನ್ನಾಗಿ ಗೊತ್ತಿದೆ ನಾವೇನ್ ಮಾಡ್ತೀವಿ ಅಂತ. ಇಡೀ ಮನೆಗೆ ಬೆಂಕಿ ಹಚ್ಚಿಬಿಡ್ತೀವಿ ನಿಮ್ಮಿಬ್ರಿಗೂ ಸೇರಿಸಿ. ಮನೆ ಕತೆ ಇರ್ಲಿ, ಈಗಿಂದೀಗ್ಲೇ ಊರ್ ಬಿಟ್ಟು ಹೋದ್ರೆ ಸರಿ. ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವ ನಮ್ಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ನಡೀರಿ ಅಣ್ಣಂದ್ರ. ಹಾ, ನಡೀರಿ. ನಡೀರಿ.
ಇದು ನಿಮಗೋಸ್ಕರ. ಇವತ್ತು ಬೆಳಿಗ್ಗೆ ನನ್ನ ಮಗನ ಶಾಲೆಗೆ ಸೇರಿಸಿ ಬಂದೆ. ಇದೇ ಖುಷಿಲಿ ನನ್ನ ಹೆಂಡತಿ ಸಿಹಿ ಮಾಡಿದ್ದಾಳೆ. ಇದೆಲ್ಲ ನಿಮ್ಮಿಂದನೇ ಆಗಿದ್ದು, ಅದಕ್ಕೆ ನಿಮಗೋಸ್ಕರನೇ ತಂದಿದ್ದೀನಿ. ಇವನು ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ದಾನೆ. ಇವನ್ ಹಾಗೆ ಹೋಗಕ್ಕೆ ನಾನು ಬಿಡೋದಿಲ್ಲ. ಆದರೆ ಒಂದು ವಿಷಯ ನೆನಪಿರಲಿ, ಇಲ್ಲಿ ಯಾರಿಗೂ ಯಾವುದೇ ಕಾರಣಕ್ಕೂ ನಿಮ್ಮ ಜಾತಿ ಬಗ್ಗೆ ಹೇಳಬೇಡಿ. ಯಾವ ಜಾತಿನಪ್ಪ ನಿಂದು? ತಪ್ಪು ತಿಳಿಬೇಡಿ, ನಾವು ನಿಮ್ಮವ್ರೆ. ಏನೋ ಆಯ್ತು, ಇನ್ನೂ ಬೇಕಾದಷ್ಟು ಕೆಲಸ ಬಾಕಿ ಇದೆ. ಇಡೀ ಜಮೀನಿನೇ ಉಳಬೇಕು. ಬಿಟ್ಟಿ ಸಿಕ್ಕುತ್ತಾ ನಿಂಗೆ? ನಡಿ, ಬೇಗ ಹೆಜ್ಜೆ ಹಾಕು. ಶಕ್ತಿ ಹೋಯ್ತೇನೋ ನಿಂಗೆ? ಇವತ್ತು ರಾತ್ರಿ ಅಡುಗೆ ಮಾಡೋಕೆ ಏನೂ ಇಲ್ಲ. ಎಲ್ಲರೂ ಬೆಲ್ಲದ ಪಾನ್ಕನ 2 ಲೋಟ ಕುಡಿದು ಮಲ್ಗೋಣ. ಹೊಟ್ಟೆ ತುಂಬಾ ನೋವ್ತಿದೆ. ಹೊಟ್ಟೆ ಯಾಕೆ ನೋವ್ತಿದೆ ನಿಂಗೆ? ಏನೂ ತಿಂದಿಲ್ವಲ್ಲ, ಅದಕ್ಕೆ ಹೊಟ್ಟೆ ನೋಯ್ತಿದೆ. ಏಯ್ ನಡೆ. ಸರಿ ಹೋಗುತ್ತೆ ತುಳಸಿ, ಸಮಾಧಾನ ಮಾಡ್ಕೊ. ಏನೂ ಆಗಲ್ಲ ಮಗಳೇ, ಏನೂ ಆಗಲ್ಲ. ತುಳಸಿ, ನೋವು ತಡ್ಕೋಬೇಕು. ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಬಾಲ, ಜೈಲಿಂದ ನೀನ್ ಹೇಗ್ ಬಂದೆ? ತುಂಬಾ ತುಳಸಿ ತುಳಸಿ ತುಳಸಿ, ಇವಳಿಗೆ ಏನಾಗ್ತಿದೆಯೋ ಗೊತ್ತಾಗ್ತಿಲ್ಲ. ಭೀಮಾ ಇಲ್ಲಿ ಔಷಧಿ ತರಕ್ ಹೋಗಿದ್ದಾನೆ. ಮತ್ತೆ ಆನಂದ? ಆನಂದ ಎಲ್ಲಿ ಹೋದ್ನೋ ಗೊತ್ತಾಗ್ತಾನೆ ಇಲ್ಲ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ, ಬೇಗ ಬರ್ತೀನಿ ತುಳಸಿ. ಸಮಾಧಾನ, ಇನ್ನೇನ್ ಬಂದ್ಬಿಡ್ತಾರೆ. ಭೀಮಾ ಔಷಧಿ ತಗೊಂಡ್ ಬರ್ತಾನೆ ತುಳಸಿ, ಎಲ್ಲ ಸರಿ ಹೋಗುತ್ತೆ. ನೋಡು, ಅಣ್ಣ ಹೋಗಿದಾರಲ್ಲ ಔಷಧಿ ತಗೊಂಡ್ ಬರೋಕೆ. ಎಲ್ಲ ಸರಿ ಹೋಗುತ್ತೆ, ಎಲ್ಲ ಸರಿ ಹೋಗುತ್ತೆ. ಸಮಾಧಾನ ತುಳಸಿ, ಸಮಾಧಾನ. ಅಳಬಾರ್ದು ಮಗಳೇ, ಎಲ್ಲ ಸರಿ ಹೋಗುತ್ತೆ ಮಗಳೇ, ಅಳಬಾರ್ದು. ಮನುಷ್ಯತ್ವನೇ ಗೊತ್ತಿಲ್ದಿರೋರು, ಕರುಣೆ ಅನ್ನೋದೇ ಬೇಡ್ವಾ? ನಮ್ಮ ಮನೆನೇ ನಾಶ ಮಾಡಿದ್ರು. ಇಲ್ಲಿರೋರೆಲ್ಲ ಮನುಷ್ಯರೇ ಅಲ್ಲ, ಅವ್ರಿಗಷ್ಟು ಗೊತ್ತಾಗಲ್ವಾ? ಇನ್ನೊಬ್ಬರ ಮನೆ ಅನ್ನೋ ಜ್ಞಾನ ಕೂಡ ಇಲ್ಲ ಅವರಿಗೆ. ಸಹಾಯ ಮಾಡದಿದ್ರೆ ಹೋಗ್ಲಿ, ಕಡೆ ಪಕ್ಷ ತೊಂದರೆ ಕೊಡ್ಲಿಲ್ಲ ಅಂದ್ರೆ ಸಾಕಾಗಿತ್ತು.
ನನಗ್ ಸಹಾಯ ಮಾಡಕ್ಕೊಬ್ರು ಬರ್ಲಿಲ್ಲ ನೋಡಿ. ಜೀಜಾಬಾಯಿ, ನೀನಿವತ್ತು ಒಂದು ದಿನ ಅನುಭವಿಸಿರೋದನ್ನ ಭೀಮ ಪ್ರತಿದಿನ ಅನುಭವಿಸ್ತಾನೆ ಇರ್ತಾನೆ. ಮತ್ತಿವತ್ತು ಕೂಡ ಅನುಭವಿಸಿರ್ತಾನೆ. ಬೇರೆಯವರು ಯಾರು ತಾನೇ ಬಂದು ನಮಗೆ ಸಹಾಯ ಮಾಡ್ತಾರೆ? ನಾವೇನೇ ಭೀಮಂಗೆ ಸಹಾಯ ಮಾಡಕ್ಕಾಗ್ತಿಲ್ಲ. ಸಾಮಾನೆಲ್ಲ ತಗೋ, ಮತ್ತಿಲ್ಲಿಂದ ಹೊರಡೋಣ. ನಾವು ಈಗಿಂದೀಗಲೇ ಹೊರಡಬೇಕು. ಇಲ್ಲಾಂದ್ರೆ ಆ ಜನ ಪ್ರತಿದಿನ ಹೀಗೇನೆ ಕೊಚ್ಚೆನಲ್ಲಿ ಬೀಳಿಸ್ತಾನೆ ಇರ್ತಾರೆ. ನಮ್ಮ ಇಡೀ ಜೀವನ ನರಕ ಮಾಡ್ತಾರೆ. ಈ ಜನ ಮನೆಗೆ ಬೆಂಕಿ ಇಡಕ್ಕೂ ಹೇಸೋರಲ್ಲ. ನಮಗ್ ಬೆಂಕಿ ಇಟ್ರು ಆಶ್ಚರ್ಯ ಇಲ್ಲ. ಆದ್ರೆ ಎಲ್ಲಿಗೆ ಹೋಗೋದು ನಾವು? ಮನೆಗಂತೂ ವಾಪಸ್ ಹೋಗಕ್ಕಾಗಲ್ಲ. ಹೋಗೋದಕ್ಕೆ ತುಂಬಾ ಜಾಗ ಇದೆ. ಈಗಲಾದ್ರೂ ಸತ್ಯ ಹೇಳಬೇಕು. ಯಾಕೆ ಅಂತಂದ್ರೆ ಸತ್ಯ ಹೇಳೋದ್ರಿಂದ ಹೋರಾಟಕ್ಕೆ ಶಕ್ತಿ ಕೊಡುತ್ತೆ. ಈಗ ನಾವೇ ಅಪರಾಧಿಗಳು. ಯಾರ ಮೇಲೆ ಹೋರಾಟ ಮಾಡೋಣ? ಯಾರಿಗೆ ಏನು ಹೇಳೋಣ? ಎಲ್ರದೂ ಒಂದೇ ಮಾತಲ್ವಾ? ನಾವು ಸುಳ್ಳನ್ನ ಹೇಳಿ ನಂಬಿಕೆನ ಹಾಳು ಮಾಡಿದ್ವಿ ಅಂತ. ನೋಡು ಜೀಜಾಬಾಯಿ, ನೀನು ಈ ಒಂದು ಸುಳ್ಳಿಗೆ ಸಿಕ್ಕಿರೋ ಬೆಲೆ ಇದು. ನಾನು ನಿನ್ನ ಹತ್ರ ಮುಂಚೆನೆ ಹೇಳಿದ್ದೆ, ಸುಳ್ಳು ಹೇಳೋದ್ರ ಪರಿಣಾಮ ನಾವು ಒಂದಲ್ಲ ಒಂದು ದಿನ ಅನುಭವಿಸ್ಲೇಬೇಕು ಅಂತ. ಈಗ ಅನುಭವಿಸ್ತಾ ಇದ್ದೀವಿ. ಏನಾಯ್ತು? ಹೇಳೋ. ಅಯ್ಯೋ, ನನ್ನ ಜಮೀನಿಂದ ಹೊರಗೋಗಾದ್ರೂ ಸಾಯೋ. ಏಯ್, ಎದ್ದಳು ಎದ್ದಳು. ಆನಂದಣ್ಣ, ಬಿಟ್ಬಿಡಿ ನಮ್ಮ ಆನಂದಣ್ಣನ್ನ. ಆನಂದಣ್ಣ, 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 ಆನಂದಣ್ಣ. ಸರಿಯಾಗಿ ಕೆಲಸ ಮಾಡೋ ಶಕ್ತಿ ಇಲ್ಲ. ದನದ ತರ ದುಡಿತೀನಿ ಅಂತ ಮುಂದೆ ಬರ್ತಾನೆ. ಎತ್ತಿನ ಬದಲು ಉಳುಮೆ ಮಾಡ್ತೀನಿ ಅಂತ ಬಂದಿದ್ದ ಇವನು. ದುಡ್ಡು ಬೇರೆ ಕೊಡ್ಬೇಕಂತೆ. ಎತ್ಕೊಂಡೋಗಿ ಇವನ್ನ. ಆನಂದಣ್ಣ ಎತ್ತಿನ ಬದಲು ನೇಗ್ಲು ಹೊತ್ತಿದ್ನ. ಎತ್ತಿನ ತರ ಬದುಕ್ತೀನಿ ಇನ್ಮೇಲೆ ನೇಗಲ್ ಹೊರಲೇಬೇಕಲ್ವಾ? ಅದೇನ್ ದೊಡ್ಡ ವಿಷಯನಾ? ಯಾಕೆ ಹೀಗ್ ಮಾಡ್ಕೊಂಡೆ ಆನಂದಣ್ಣ? ಆನಂದಣ್ಣ, ಆನಂದಣ್ಣ. ಹುಡುಗ, ಏನ್ ಮಾಡ್ತಿದ್ಯೋ? ಕಳ್ಳ ಕಳ್ಳ ಕಳ್ಳ, ನೋಡಿ ಇಲ್ಲಿ ಕಳ್ಳ. ಹಾಲು ಕಳ್ತನ ಮಾಡ್ತಾ ಇದ್ದಾನೆ, ನೋಡಿ ಇಲ್ಲಿ. ಹಿಡೀರಿ 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 ಹಿಡೀರಿ, ಕಳ್ಳ ಕಳ್ಳ. ಏಯ್, ನಿಂತ್ಕೊಳ್ಳಲ್ಲ. ಎದೇಳು ಆನಂದಣ್ಣ. ಆನಂದಣ್ಣ
ಆನಂದಣ್ಣ ಆನಂದಣ್ಣ ನಾನು ಆರಾಮಿದ್ದೀನಿ. ಉಳ್ದಿದ್ದ ಜಮೀನು ಉಳುಮೆ ನಾನು ಮಾಡ್ತೀನಿ. ಭೀಮಾ ಇಲ್ಲೇರು. ಬೇಡ ಆನಂದಣ್ಣ, ಮೊದಲು ಮನೆಗೆ ನಡಿ. ಇಲ್ಲ ಭೀಮಾ, ಇನ್ನೊಂದು ಸ್ವಲ್ಪ ಕೆಲಸ ಮಾಡಿದ್ರೆ ನಮಗೆ ದುಡ್ಡು ಸಿಗತ್ತೆ. ನೀನು ಇಲ್ಲೇ ಇರು. ಬೇಡ ಆನಂದಣ್ಣ, ಬಿಡು ಅದನ್ನ. ಭೀಮಾ, ಮೊದಲು ಮನೆಗೆ ನಡಿ. ಈ ಕೆಲಸ ಎಲ್ಲ ಮಾಡೋದು ಬೇಡ ನಾವು. ತುಳಸಿ ಅಕ್ಕಂಗೆ ಏನಾದ್ರೂ ಗೊತ್ತಾದ್ರೆ ನೀನು ಇಂಥ ಕೆಲಸ ಮಾಡಿ ಔಷಧಿ ತಂದಿದ್ಯಾ ಅಂತ ಅವಳು ಔಷಧಿನ ಯಾವುದೇ ಕಾರಣಕ್ಕೂ ಮುಟ್ಟಲ್ಲ. ಕೆಲಸ ಮಾಡಲಿಲ್ಲ ಅಂದ್ರೆ ತುಳಸಿ ಹೇಗೆ ಸರಿ ಹೋಗ್ತಾಳೆ ಭೀಮಾ? ಮನೇಲಿ ಅಡುಗೆ ಹೇಗೆ ಮಾಡ್ತಾರೆ? ಭೀಮಾ, ನೀನು ಅರ್ಥ ಮಾಡ್ಕೋ. ಪ್ರತಿದಿನ ಬೆಲ್ಲದ ಪಾನಕ ಕುಡ್ಕೊಂಡು ಮಲ್ಗಕ್ಕಾಗಲ್ಲ. ಹಾಗಾದ್ರೆ ತೋರ್ಸು ನಿನ್ ಶಕ್ತಿನ. ನೀನ್ ಕೆಲಸ ಪೂರ್ತಿ ಮಾಡಿದ್ರೆ ನಿನ್ ಕೈಗೆ ದುಡ್ಡು ಸಿಗುತ್ತೆ. ಸರಿ. ಆನಂದಣ್ಣ, ಮೊದಲು ಮನೆಗೆ ನಡಿ. ನಾವೀಗ ಕೆಲಸ ಮಾಡೋದು ಬೇಡ. ಏನೋ ಒಂದು ಉಪಾಯ ಮಾಡೋಣ ಆನಂದಣ್ಣ. ಮೊದಲು ಮನೆಗೆ ನಡಿ. ಆದ್ರೆ ಭೀಮಾ, ಕಳ್ಳ ಇದು ಬಾಲಣ್ಣ. ನಡಿ ಆನಂದಣ್ಣ. ಧೈರ್ಯವಾಗಿರು ಮಗಳೇ, ಧೈರ್ಯವಾಗಿರು. ಕಳ್ಳ ಏಯ್ ನಿಂತ್ಕೊಳ್ಳಲ್ಲ. ಈ ಕಳ್ಳ ಒಳಗೊಡ್ತದೆ ನೋಡಿ. ತುಳಸಿ ಬಾಲ, ತಗೋ. ಇದ್ರಲ್ಲಿ ಔಷಧಿ ಬೆರೆಸಿ ತುಳಸಿ ಕುಡ್ಸು ಬೇಗ. ಔಷಧಿಯಲ್ಲಿ ಔಷಧಿ ಭೀಮನ್ ಹತ್ರ ಇರಬೇಕು. ತುಳಸಿ, ನೋಡು ನಾನು ಹಾಲು ತಂದಿದ್ದೀನಿ. ನಾನೀಗಲೇ ಹೋಗಿ ಭೀಮನ್ ಕರ್ಕೊಂಡು ಬರ್ತೀನಿ. ಇರು. ಸರಿ. ಹೊರಗೆ ಬಾರೋ ಕಳ್ಳ. ನೋಡಿ ಇಲ್ಲಿ ಇನ್ನಿಬ್ರು ಕಳ್ಳರು ಬಂದ್ರು. ಹೊರಗೆ ಬಾರಲ್ಲೇ. ಭೀಮಾ, ಔಷಧಿ ಕೊಡು. ಔಷಧಿ ಕೊಡು ಭೀಮಾ. ಆಹಾ, ಕದ್ದಿರೋ ಹಾಲದು. ಔಷಧಿ ಅಂತ ಕುಡ್ಸಿ. ಏನ್ ನೋಡ್ತಿದ್ಯಾ? ಕೊಡು ಬೇಗ. ಇಲ್ಲ ಬಾಲಣ್ಣ, ಕದ್ದಿರೋ ಹಾಲಲ್ಲಿ ಔಷಧಿ ಕೊಡೋದು ಬೇಡ. ತುಳಸಿ, ಭೀಮಾ, ಅದೆಲ್ಲ ಬಿಡು. ತುಳಸಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ತುಂಬಾ ನೋವು ಅನುಭವಿಸ್ತಿದ್ದಾಳೆ ಭೀಮಾ. ಬೇಗ ಕೊಡು ಔಷಧಿನ. ಇದು ನಿನ್ನ ಅಗ್ನಿ ಪರೀಕ್ಷೆ ಕಣ ಕುಳ್ಳ. ನಾವು ನೋಡೇ ಬಿಡ್ತೀವಿ ಜ್ಞಾನ ಹಿಡಿತೀಯೋ ಇಲ್ಲ ಬಣ್ಣ ಬದಲಾಯಿಸ್ತೀಯೋ ಅಂತ. ಸಮಾಧಾನ ಮಾಡ್ಕೋ ತುಳಸಿ, ಸಮಾಧಾನ ಮಾಡ್ಕೋ.